परिपुराणम् मूर्तित्वे परिग्रतो वर्त्मा पुनर्जन्मनाम् आत्मेयात्मविदां कृतश्चेदतां भर्तामरज्योतिषाम् लोकानां प्रलयोदयस्थितिविभुश्चानेकधा यश्रुतौ वाचं न सदधात्मनेककिरणस्त्रैलोक्यदीपो रविः कालात्मादिनकर्मणस्तु हि न गुस्सत्त्वं कुजोज्ञो वचो जीवो ज्ञानसुखे सितश्च मदनो दुःखं दिनेशात्मजः राजानूरविषीतगुक्षितिसुतो नेता कुमारो बुधः सूर्यर्दानमपूजितश्च सचिवो प्रेष्यः सहस्रांशुजः ಶ್ಲೋಕದ ಪದಚ್ಛೇದ ಕಾಲಾತ್ಮ ದಿನಕೃತ್ ಮನಃ ತುಹಿನಗುಃ ಸತ್ವಂ ಕುಜಃ ಜ್ಞಃ ವಚಃ ಜೀವಃ ಜ್ಞಾನಸುಖೇ ಸಿತಃ ಚ ಮದನಃ ದುಃಖಂ ದಿನೇಶಾತ್ಮಜಃ ರಾಜಾನೋ ರವಿಷೀತಗು क्षितिसुतः नेता कुमारः बुधः सूरिः दानवपूजितः च ಸಚಿವೌ. ಅದು ಕೆಲವು ಕಡೆ ಸಚಿವ ಅಂತ ಹೇಳಿದೆ. ನಿಮ್ಮ ಪುಸ್ತಕದಲ್ಲಿ ಏನಿದೆ, ಕನ್ನಡದಲ್ಲಿ ಏನಿದೆ? ಸಚಿವೌ. ಸಚಿವೌ. ಪ್ರೇಷ್ಯ ಸಹಸ್ರಾಂಶುಜಃ. ಇದು ಶ್ಲೋಕದ ಪದಚ್ಛೇದ. ಗ್ರಹ ಯೋನಿ ಭೇದಾಧ್ಯಾಯ ಅಥವಾ ಗ್ರಹ ಪ್ರಭೇದಾಧ್ಯಾಯ ಅಂತೇಳಿ ಇದನ್ನ ಕರೀತಾರೆ. ಗ್ರಹರ ಸ್ವರೂಪಗಳನ್ನ ತಿಳಿಸ್ತಾ ಇದ್ದಾರೆ ಈ ಮುಂದಿನ 2ನೇ ಅಧ್ಯಾಯದಲ್ಲಿ ಎಲ್ಲ ಗ್ರಹರು ಹೇಗಿರುತ್ತೆ, ಹಿಂದೆ ರಾಶಿಯ ಸ್ವರೂಪಗಳನ್ನೆಲ್ಲ ತಿಳಿಸಿದ್ದಾರೆ. ರಾಶಿ ಹೇಗೆ, ಅದಕ್ಕೆ ಏನು ಹೆಸರು, ಅದರ ಸ್ವರೂಪಗಳೇನು, ಅದರಲ್ಲಿ ಕೇಂದ್ರ ರಾಶಿಗಳು ಯಾವುದು, ಪಣಪರ ರಾಶಿಗಳು ಯಾವುದು, ಅಪೋಕ್ಲಿಮ ಯಾವುದು, ರಾತ್ರಿ ರಾಶಿಗಳು ಯಾವುದು, ಹಗಲಿನ ರಾಶಿ ಯಾವುದು, ಯಾವ ಗ್ರಹರಿಗೆ ಎಲ್ಲಿ ಉಚ್ಚ ರಾಶಿ, ಯಾವುದು ನೀಚ ರಾಶಿ, ಯಾವ ರಾಶಿಗಳಿಂದ ಅಂದ್ರೆ 1ನೇ ರಾಶಿಯಿಂದ ಏನು ಚಿಂತನೆ ಮಾಡ್ಬೇಕು, 2ನೇ ರಾಶಿಯಿಂದ ಏನು ಚಿಂತನೆ ಮಾಡ್ಬೇಕು, ಲಗ್ನ ಅಂತೇಳಿ ಏನು ಬರ್ತದೆ ಅದರಿಂದ 1ನೇ ರಾಶಿಯಿಂದ 2ನೇ ರಾಶಿಯಿಂದ ಏನು ಚಿಂತನೆ ಮಾಡ್ಬೇಕು, ಎಲ್ಲಿ ನವಾಂಶ ರಾಶಿಗಳಲ್ಲಿ ನವಾಂಶ ಹೇಗೆ, ದ್ರೇಕಾಣ ಕಂಡುಹಿಡಿದಿದೆ ಹೇಗೆ, ಕಂಡುಹಿಡಿದಿದೆ ಹೇಗೆ, ಹೀಗೆ ಷಡ್ವರ್ಗಗಳನ್ನೆಲ್ಲ ತಿಳಿಸಿ ಇತ್ಯಾದಿಗಳನ್ನೆಲ್ಲ ನಮಗೆ 1ನೇ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ. ರಾಶಿಗಳ ವರ್ಣ ಯಾವುದು, ರಾಶಿಗಳಿಗೆ ಯಾವ ದಿಕ್ಕನ್ನು ಹೇಳಬೇಕು, ಇತ್ಯಾದಿ ವಿಷಯಗಳನ್ನೆಲ್ಲ ನಮಗೆ ಒಂದಷ್ಟು ವಿಷಯಗಳನ್ನ, ಮತ್ತೆ ಯಾವ ಯಾವ ಭಾವಗಳಿಗೆ ಏನೆಲ್ಲ ಸಂಜ್ಞೆ ಇದೆ ಅದನ್ನೆಲ್ಲ ನಮಗೆ 1ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಈಗ 2ನೇ ಅಧ್ಯಾಯದಲ್ಲಿ ಗ್ರಹರ ಸ್ವರೂಪಗಳನ್ನ ತಿಳಿಸ್ತಾ ಇದ್ದಾರೆ. ಕಾಲಾತ್ಮ ದಿನಕರನ್ ಮನಸ್ತು ಹಿನಗು ಸತ್ವಂ ಕುಜೋಜ್ಞೋ ವಚಃ ಅಂತ ಹೇಳಿದ್ರೆ, 1ನೇ ಅಧ್ಯಾಯದಲ್ಲಿ ನಮಗೆ ಕಾಲಪುರುಷನ ಅವಯವನ್ನ ಹೇಳಿದ್ದಾರೆ. ಮೇಷಾದಿ ರಾಶಿಗಳು, ಕಾಲಪುರುಷನಿಗೆ ತಲೆ, ಕಾಲಪುರುಷನ ಮುಖ ಯಾವುದು, ಕಾಲಪುರುಷನ ಉರಸ್ಸು ಯಾವುದು, ಕಾಲಪುರುಷನ ಹೃದಯ ಯಾವುದು, ಹೊಟ್ಟೆ ಯಾವುದು, ವಸ್ತಿ ಯಾವುದು, ವ್ಯಂಜನ ಯಾವುದು ಇತ್ಯಾದಿ ಎಲ್ಲಗಳನ್ನು ಪಾದದವರೆಗೂ ಕೂಡ ಅವನ ಕಾಲಪುರುಷನ ಅವಯವವನ್ನು ತಿಳಿಸಿದ್ದಾರೆ. ಒಂದು ಅವಯವಗಳಿರ್ಬೇಕಾದ್ರೆ ಒಬ್ಬ ಅವಯವಿ ಅಂತ ಹೇಳಿಬೇಕಲ್ವಾ. ಅಂದ್ರೆ ಯಾರಿಗ ಒಂದು ಅಲ್ಲಿ ಆತ್ಮ ಇದ್ರೆ ಮಾತ್ರ ಅದು ಅವಯವಿ ಅಂತ ಹೇಳಿ ಇದ್ರೆ ಮಾತ್ರ ಅವಯವಗಳಿರುವಂತ. ಹಾಗೆ ಅವಯವಗಳಿಗೆ ಅವಯವಿ ಯಾರು ಅಂತೇಳಿ ಅದನ್ನ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಅಂದ್ರೆ ಕಾಲಪುರುಷನ ಆತ್ಮ ಯಾರು ಅಂತೇಳಿ ಹೇಳಿದರೆ ನಮಗೆ ದಿನಕೃತ, ದಿನವನ್ನ ದಿನ ರಚನೆ ಯಾರಿಂದ ಆಗುವುದು ಅಂದ್ರೆ ಯಸ್ಯೋ ಜಗದಿದಂ ಪ್ರತಿಬೋಧಮೇತಿ ನಾವು ಆರಂಭ ಶ್ಲೋಕದಲ್ಲಿ ನೋಡ್ತೇವೆ ಜ್ಯೋತಿಷ ಸೋಪಾನದಲ್ಲಿ. ಅಂದ್ರೆ ಯಾರ ಉದಯದಿಂದ ದಿನವೂ ಆಗ್ತದೋ ಅವನು ದಿನಕೃತ ಅಂದ್ರೆ ಸೂರ್ಯ. ಅದರಿಂದಾಗಿ ಸೂರ್ಯನು ಕಾಲಪುರುಷನ ಆತ್ಮ ಅಂತೇಳಿ ಹೇಳಿದಾಗೆ ಆಯ್ತು. ಇನ್ನು ಮನಃ ತುಹಿನಗುಹು, ಮನಸ್ಸು ಅಂತ ಹೇಳುವಂಥದ್ದು ತುಹಿನ ಅಂತ ಹೇಳಿದ್ರೆ ತಂಪು ಅಂತೇಳಿ, ಹಿಮ ಅಂತೇಳಿ ಅರ್ಥ, ತಂಪಾದ. ಗುಹು ಅಂತೇಳಿ ಹೇಳಿದ್ರೆ ಕಿರಣ ಎಂಬುದು, ಗೋ ಅಂತ ಹೇಳಿದ್ರೆ ಕಿರಣ ಎಂಬುದಾಗಿ ಅರ್ಥ. ಅದರ ಶಬ್ದ ಅದು ತುಹಿನ ಗುಹು ಅಂತೇಳಿ. ಅಂದ್ರೆ ತಂಪಾದ ಕಿರಣ ಉಳ್ಳವನು ಯಾರು, ಅಮೃತ ಕಿರಣ ಅಂತ ಯಾರನ್ನ ಕರೀತೇವೆ, ಅಥವಾ ಹಿಮಕಿರಣ ಅಂತೇಳಿ ಯಾರನ್ನ ಕರೀತೇವೆ, ಹಿಮಗುಹು ಅಂತೇಳಿ ಯಾರನ್ನ ಕರೀತೇವೆ ಅಂತೇಳಿ ಹೇಳಿದ್ರೆ ಚಂದ್ರನು. ಅದರಿಂದಾಗಿ ಚಂದ್ರನು ಮನಸ್ಸಿನ ಕಾರಕತ್ವ ಚಂದ್ರನಿಗೆ.
ಚಂದ್ರನಿಂದ ಕಾಲಪುರುಷನ ಮನಸ್ಸು ಯಾರು ಅಂತ ಹೇಳಿದ್ರೆ ಅದು ಚಂದ್ರ. ಸತ್ವಂ ಕುಜಃ. ಕು ಅಂತ ಹೇಳಿದ್ರೆ ಭೂಮಿ. ಭೂಮಿಯಿಂದ ಹುಟ್ಟಿದವನಾದ್ರಿಂದಾಗಿ ಅವನಿಗೆ ಕುಜ ಅಂತೇಳಿ ಕರಿತೇವೆ. ಕುಜ ಗ್ರಹಣಿ, ಮಂಗಲ ಗ್ರಹನಿಗೆ, ಅಂಗಾರಕ ಗ್ರಹನಿಗೆ ನಾವು ಕುಜ ಅಂತ ಕರಿತೇವೆ. ಅವನು ಸತ್ವ. ಸತ್ವ ಅಂತೇಳಿ ಹೇಳಿದ್ರೆ ಸಂಪದಾಪತ್ಸು ಅವಿಕಾರಕರಂ ಸತ್ವಂ ಅಂತ ಹೇಳ್ತಾರೆ. ಸಂಪತ್ತು ಬಂದಾಗ ಹಿಗ್ಗುವುದಿಲ್ಲ, ಆಪತ್ತುಗಳು ಬಂದಾಗ ಕುಗ್ಗುವುದಿಲ್ಲ. ಈ ಎರಡು ಗುಣ ಇರುವುದರಿಂದಾಗಿ ಅದಕ್ಕೆ ಸತ್ವ ಅಂತೇಳಿ ಹೆಸರು. ಸತ್ವ ಅಂತ ಹೇಳಿದ್ರೆ ಸಾತ್ವಿಕ ಗುಣ ಅಂತೇಳಿ ಅರ್ಥ ಅಲ್ಲ ಇಲ್ಲಿ. ಅಂದ್ರೆ ಸ್ವಲ್ಪ ಪರಾಕ್ರಮ ಎಂಬುದಾಗಿ ಅರ್ಥ, ಒಂದು ಬಲ ಅಂತೇಳಿ ಅರ್ಥ. ಆ ಅದಕ್ಕೆ ಅವಿಕಾರಕರಂ ಸತ್ವಂ ವ್ಯಸನ ಅಭ್ಯುದಯಾಗಮೆ ಅಂತೇಳಿ ಕೂಡ ಆ ಗುಣವನ್ನು ಹೇಳ್ತಾರೆ. ಅಂದ್ರೆ ಯಾವುದು ಅವಿಕಾರಕರ, ಅವನಿಗೆ ಸಂತೋಷ ಬಂದಾಗಲೂ ದುಃಖ ಬಂದಾಗಲೂ ವಿಕಾರ ಆಗುವುದಿಲ್ಲ ಅವನು. ಅದನ್ನೆಲ್ಲ ಅಂತಹ ಗುಣವನ್ನು ಸತ್ವ ಅಂತ ಕರೀತಾರೆ. ಮತ್ತೆ ಬಲಹ ಅಂಹಾಸಿ ಅಂತ ಹೇಳುವಂಥದ್ದು ಕೂಡ ಅದಕ್ಕೆ ಕೋಶದಲ್ಲಿ ಹೇಳ್ತಾರೆ. ಅದರ ಪೂರ್ಣ ಪಾಠಕ್ಕೆ ನನಗೆ ನೆನಪಾಗ್ತಾ ಇಲ್ಲ. ಅಂತೂ ಸತ್ವ ಬಲ ರಂಹಸಿ ಅಂತೇಳಿ ಹೇಳುವಂತ ಕ್ರಮ ಇದೆ. ಅಂದ್ರೆ ಬಲಿಷ್ಠತೆಯನ್ನು ಕೂಡ ಸತ್ವ ಶಬ್ದದಿಂದಾಗಿ ಕರೀತಾರೆ. ಒಂದು ಹೇಳ್ತಾರೆ ಆ ಸಿಂಹದಲ್ಲಿ ಇರ್ತಕ್ಕಂಥ ಸತ್ವ ಅಂತೇಳಿ, ಅಂದ್ರೆ ಬಲಿಷ್ಠತ್ವ ಅಂತೇಳಿ. ಅದು ಸಂತೋಷ ಬಂದಾಗ ಹಿಗ್ಗುವುದಿಲ್ಲ, ಯಾವುದು ದುಃಖಗಳು ಬಂದಾಗ ಕುಗ್ಗುವುದಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಒಂದು ಸತ್ವ, ಆ ಕಾರಕತ್ವ ಕುಜನಲ್ಲಿ ಇರ್ತಕ್ಕಂಥದ್ದು ಎಂಬುದಾಗಿ. ಬುಧಃ ವಚಃ ಅಂತೇಳಿ, ಜ್ಞಃ ವಚಃ ಅಲ್ವಾ. ಜ್ಞಃ ಅಂತೇಳಿ ಹೇಳಿದ್ರೆ ಬುಧನು, ವಚಃ ಅಂತ ಹೇಳಿದ್ರೆ ಅವನು ವಾಗೀಂದ್ರಿಯ, ಅವನಿಗೆ ಮಾತಿನ ಕಾರಕತ್ವ. ಇನ್ನು ಜೀವ ಜ್ಞಾನ ಸುಖಿ, ಜ್ಞಾನಂ ಸುಖಂಚ, ಎರಡು ಕೂಡ ಜೀವನಿಗೆ ಅಂದ್ರೆ ಗುರುವಿನಿಂದಾಗಿ ಜ್ಞಾನ ಮತ್ತೆ ಎರಡನ್ನು ಕೂಡ ಹೇಳಬೇಕು. ಹಾಗೆ ಶುಕ್ರನಿಂದಲೂ ಕೂಡ ಜ್ಞಾನ ಸುಖವನ್ನ ಹೇಳಬೇಕು. ಸಿತಶ್ಚ ಶುಕ್ರೋಪಿ ಜ್ಞಾನ ಸುಖೇ, ಅವನಿಗೂ ಕೂಡ ಜ್ಞಾನ ಚಾ ಶಬ್ದದಿಂದಾಗಿ ಅಲ್ಲಿ ಸಿತಶ್ಚ ಅಂತೇಳಿ ಹೇಳಿದ್ದಾರಲ್ಲ. ಜೀವೋ ಜ್ಞಾನ ಸುಖೇ ಸಿತಶ್ಚ, ಜೀವನು ಜ್ಞಾನ ಸುಖಕ್ಕೆ ಕಾರಕತ್ವ, ಸಿತನೂ ಕೂಡ ಹೇಳಿ ಅಲ್ಲಿ ಚ ಶಬ್ದಕ್ಕೆ ಅರ್ಥ. ಅರ್ಥಾತ್ ಶುಕ್ರನು ಕೂಡ ಜ್ಞಾನ ಸುಖ ಕಾರಕತ್ವ ಉಂಟು. ಅದರ ಜೊತೆಗೆ ಮದನ ಕಾರಕತ್ವವು ಕೂಡ ಶುಕ್ರನಿಗೆ ಉಂಟು. ಮದನ ಹೇಳುವಂತಹ ಶಬ್ದದಿಂದಾಗಿ ನಮಗೆ ತುಂಬಾ ಅರ್ಥವನ್ನ ಹೇಳ್ತಾರೆ. ಮದನ ಅಂತ ಹೇಳಿದ್ರೆ ಏನು ಅಂತೇಳಿ ಈಗ ಕೇವಲ ಇಷ್ಟು ಮಾತ್ರ ಅಲ್ಲ, ಇದರ ನಮಗೆ ಸ್ವಲ್ಪ ವಿವರಣೆ ಮತ್ತೆ ಕೊಡ್ತೇನೆ. ನಮಗೆ ಮದನ ಅಂತೇಳಿ. ಇನ್ನು ದುಃಖಂ ದೇಶಾತ್ಮಜ, ದುಃಖ ಅಂತ ಹೇಳುವುದು ದೇಶಾತ್ಮ. ದಿನೇಶ ಅಂತ ಹೇಳಿದ್ರೆ ನಮಗೆ ಸೂರ್ಯ ಗ್ರಹನ ಮಗ ಯಾರು ಅಂತ ಹೇಳಿದ್ರೆ ಶನಿಗ್ರಹ. ಅವನಿಂದಾಗಿ ದುಃಖವನ್ನ ಚಿಂತನೆ ಅಂದ್ರೆ ಕಾಲಪುರುಷನ ದುಃಖ ಶನಿಯಿಂದಾಗಿ ಚಿಂತನೆ ಮಾಡುವಂಥದ್ದು. ಇಲ್ಲಿ ಇದರಿಂದ ನಮಗೆ ಏನು ಗೊತ್ತಾಗ್ತದೆ ಅಂತ ಹೇಳಿದ್ರೆ ಒಬ್ಬನ ಜಾತಕದಲ್ಲಿ ಆತ್ಮಾದಿಭೂತೇಶು ಗ್ರಹೇಶು ಬಲವತ್ಸು ಜಾತಸ್ಯ ಪುರುಷಸ್ಯ ಆತ್ಮಾದೇಯೋಪಿ ಬಲಿನಃ ಭವಂತಿ. ಇದೆಲ್ಲ ವ್ಯಾಖ್ಯಾನದ ಮಾತುಗಳು. ಇದೇನು ಅಂದ್ರೆ ನಿಮಗೆ ಅರ್ಥ ಆಗ್ಲಿಕ್ಕೆ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ ಹೊರತ ಇದೇನು ನೀವು ಇದರ ಶ್ಲೋಕ ಅಲ್ಲ ಇದು. ಅಂದ್ರೆ ದಶಾಧ್ಯಾಯಲ್ಲಿ ಎಲ್ಲ ಇರ್ತಕ್ಕಂಥ ವ್ಯಾಖ್ಯಾನದ ಮಾತುಗಳನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಷ್ಟೇ. ನಾವೊಬ್ಬನ ಜಾತಕದಲ್ಲಿ ಯಾರು ಗ್ರಹರು ಬಲಿಷ್ಠರಾಗಿದ್ದಾರೋ ಅಂತಹ ಪುರುಷನ ಆ ಆತ್ಮಾದಿಗಳಲ್ಲಿ ಅದು ಬಲಿಷ್ಠಾಗಿರ್ತದೆ ಅಂತ ಅರ್ಥ. ಅರ್ಥಾತ್ ಈಗ ಒಬ್ಬನ ಜಾತಕದಲ್ಲಿ ಸೂರ್ಯನು ಬಲಿಷ್ಠನಾಗಿದ್ರೆ ತುಂಬಾ ಉಚ್ಚ ಸ್ಥಾನದಲ್ಲಿ, ಯಾರು ಗ್ರಹರು ಬಲಿಷ್ಠರು ಅಂತ ಹೇಳುವಂತದ್ದೆಲ್ಲ ಮುಂದಕ್ಕೆ ಬರ್ತದೆ. ಬಲಿಷ್ಠತೆಯನ್ನು ಹೇಗೆ ನೋಡುದು ಅಂತೇಳಿ ಬಲಗಳು ಈಗಲೂ ಒಂದಷ್ಟು ನೋಡಿದ್ದೇವೆ. ಮುಂದಕ್ಕೂ ಕಾಲ ಬಲ, ದಿಗ್ಬಲ, ಚೇಷ್ಟಾಬಲ ಇತ್ಯಾದಿ ಬಲಗಳೆಲ್ಲ ಅದನ್ನೆಲ್ಲ ಬಲಗಳನ್ನು ನೋಡಿಕೊಂಡು ಯಾರು ಗ್ರಹ ನಮ್ಮ ಈಗ ಏಳು ಗ್ರಹ ಯಾರು ಬಲಿಷ್ಠರಾಗಿದ್ದಾರೆ ಅಂತ ನೋಡಿಕೊಂಡು ಸೂರ್ಯನಾಗಿದ್ರೆ ಅವನಿಗೆ ಒಳ್ಳೆ ಆತ್ಮ ಪ್ರಭಾವ ಶಕ್ತಿ ಇರ್ತದೆ, ಆತ್ಮವಿಶ್ವಾಸ ತುಂಬಾ ಇರ್ತದೆ. ಹಾಗೆ ಯಾರ ಜಾತಕದಲ್ಲಿ ಆದ್ರೂ ಚಂದ್ರ ಬಲಿಷ್ಠನಾಗಿದ್ರೆ ಅವರ ಮನಸ್ಸು ತುಂಬಾ ಬಲಾಢ್ಯ ಮನಸ್ಸುಳ್ಳವರಾಗಿರ್ತಾರೆ, ದೃಢ ಮನಸ್ಕರಾಗಿರ್ತಾರೆ. ಇನ್ನು ಒಬ್ಬನ ಜಾತಕದಲ್ಲಿ ಕುಜ ಬಲಿಷ್ಠನಾಗಿದ್ರೆ ಅವನಲ್ಲಿ ಅವಿಕಾರ ಗುಣಗಳು ಬಲಿಷ್ಠ ಅಂದ್ರೆ ಸತ್ವ ಒಂದು ಕ್ರಮ ಅಂತ ಹೇಳುವಂತದ್ದು ತುಂಬಾ ಇರ್ತದೆ ಅವನಲ್ಲಿ.
ಇನ್ನು ಒಬ್ಬನ ಜಾತಕದಲ್ಲಿ ಬುಧನು ಬಲಿಷ್ಠನಾಗಿದ್ರೆ ಅವನ ಮಾತುಗಳು ತುಂಬಾ ಮಾತುಗಳನ್ನ ಆಡ್ತಾ, ಒಳ್ಳೆಯ ಮಾತುಗಳು. ಅದು ಕೂಡ ತುಂಬಾ ಮಾತುಗಳ ಆಡುವಂತದ್ದು ಕೆಲವರು ಆಡ್ತಾರೆ, ಆದ್ರೆ ಅದು ಕರ್ಣಕ್ಕೆ ಹಿತಕರವಾಗಿರತಕ್ಕಂಥ ಮಾತುಗಳಾಗಿರುವುದಿಲ್ಲ, ಅಥವಾ ಮನಸ್ಸಿಗೆ ಹಿತಕರವಾಗಿರತಕ್ಕಂಥ ಮಾತುಗಳಾಗಿರುವುದಿಲ್ಲ. ಆ ರೀತಿಯಲ್ಲಿ ಅಲ್ಲ. ಆ ಹಾಸ್ಯಂಗಿ ತಜ್ಞ ಅಂತೇಳಿ ಅವನನ್ನ ಹೇಳ್ತಾರೆ. ಹಾಸ್ಯ ಅಂದ್ರೆ ಒಬ್ಬರನ್ನು ನಗಿಸುವಂತಹ, ಹಾಗೆ ಇನ್ನೊಬ್ಬರ ಹೃದಯದಲ್ಲಿ ಏನಿದೆ ಭಾವನೆಗಳು, ಆ ಭಾವನೆಗಳಿಗೆ ಅನುಗುಣವಾಗಿರತಕ್ಕಂತಹ ಮಾತಿನ ಶಕ್ತಿ ಬುಧನಿಂದಾಗಿ ಚಿಂತನೆ ಮಾಡ್ತಾ ಇದೆ. ಅಂದ್ರೆ ಒಳ್ಳೆಯ ಮಾತುಗಳು ಆಡುವವನು ಎಂಬುದಾಗಿ ಅರ್ಥ. ಜೀವೋಜ್ಞಾನ ಸುಖೇ, ಆ ಗುರುವಿನಿಂದಾಗಿ ಜ್ಞಾನ ಮತ್ತೆ ಸುಖ ಅಂತ ಹೇಳಿ ಅದರ ಬಗ್ಗೆ ವಿವರಣೆ ಮತ್ತೆ ನೋಡುವ. ಅಂತೂ ಈಗ ಇಲ್ಲಿ ಯಾರು ಬಲಿಷ್ಠನಾಗಿರ್ತಾರೋ, ಅವರ ಸೂರ್ಯ ಬಲಿಷ್ಠನಾಗಿದ್ರೆ ಆತ್ಮ ಪ್ರಭಾವ ಬಲಿಷ್ಠ ಇರ್ತದೆ ಅಂತ. ಅಂದ್ರೆ ಒಬ್ಬನ ಜಾತಕದಲ್ಲಿ ಅವನಿಗೆ ಆತ್ಮ ಪ್ರಭಾವ ಇದ್ರೆ ಮಾತ್ರ ಎಲ್ಲಾ ಕಾರ್ಯಗಳಲ್ಲಿಯೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ, ಅಂದ್ರೆ ಪೌರುಷ ರೀತಿಯಲ್ಲಿ, ಒಂದು ಡೇರಿಂಗ್ ಮನಸ್ಸು, ಡೇರಿಂಗ್ ಅಂತ ಹೇಳ್ತೇವಲ್ಲ, ಅಂತಹ ಸ್ವಭಾವ ಅವನಲ್ಲಿ ಇರ್ತದೆ. ಮುನ್ನುಗ್ತಾ ಇರ್ತಾನೆ ಯಾವಾಗ್ಲೂ ಕೂಡ. ಅದು ಯಾವಾಗ ಅಂತೇಳಿ ಹೇಳಿದ್ರೆ, ಅಂದ್ರೆ ಸರ್ವ ಕಾರ್ಯಾರ್ಥಗಳಲ್ಲಿ, ಎಲ್ಲಾ ಕಾರ್ಯಗಳಲ್ಲಿಯೂ ಕೂಡ ಒಂದು ಪೌರುಷ, ಅದೊಂದು ದೃಢತೆಯಿಂದ ಅದನ್ನ ಮಾಡ್ಬೇಕಾಗಿದ್ರೆ ಅವನಿಗೆ ಆತ್ಮ ಪ್ರಭಾವ ಚೆನ್ನಾಗಿರ್ಬೇಕಾಗ್ತದೆ. ಎಲ್ಲಾ ಕಾರ್ಯಗಳ ಸಿದ್ಧಿಗೆ ಮನಸ್ಸಿನ ಪ್ರಭಾವ, ಮನಸ್ಸು ಮುಖ್ಯ ನಮಗೆ. ಮನಸ್ಸಿದ್ರೆ ಕಾರ್ಯಗಳನ್ನು ಮಾಡ್ತೇವೆ. ಆ ಕಾರ್ಯಗಳಲ್ಲಿ ಒಂದು ಪೌರುಷತ್ವ ಬರ್ಬೇಕಾದ್ರೆ ಅಂದ್ರೆ ಒಂದು ಒಂದು ಏನ ಹೇಳ್ತಾರೆ, ನಮ್ಗೆ ಕೆಲವರು ಕಾರ್ಯಗಳನ್ನು ಒಂದು ಇದರಿಂದ, ಅಂದ್ರೆ ಹೆದರಿಕೆ ಇಲ್ಲದೆ ಯಾವುದೇ ಒಂದು ಇಲ್ಲದೆ ಮಾಡಿಬಿಡ್ತಾರೆ. ಆ ರೀತಿಯಾಗಿ ಕಾರ್ಯಗಳಾಗ್ಬೇಕಾಗಿದ್ರೆ ನಮಗೆ ಬಲಿಷ್ಠತ್ವ, ಆತ್ಮವಿಶ್ವಾಸ ಬೇಕಾಗ್ತದೆ. ಇನ್ನು ಕಾರ್ಯಗಳಾಗ್ಬೇಕಾಗಿದ್ರೆ ಮನಸ್ಸು ಬಲಿಷ್ಠ ಆಗ್ತಾ ಬೇಕಾಗಿರ್ತದೆ. ಅದು ಹೆದರಿಕೆ ಸ್ವಲ್ಪ ಸ್ವಲ್ಪ ಹೆದರಿಕೆ ಇರ್ತದೆ, ಅದು ಕಾರ್ಯಗಳನ್ನು ಮಾಡ್ತಾನೆ. ಮನಪ್ರಭಾವಾದೇವ ಸರ್ವ ಕಾರ್ಯ ಸಿದ್ಧಿ ಅಂತ ಹೇಳ್ತಾರೆ. ಮನಸ್ಸಿನ ಪ್ರಭಾವದಿಂದಾಗಿ ಎಲ್ಲಾ ಕಾರ್ಯಗಳ ಸಿದ್ಧಿ ಆಗ್ತಕ್ಕಂಥದ್ದು. ಈ ಎರಡು ಗ್ರಹರಿಗೆ, ಆತ್ಮ ಸೂರ್ಯನಿಗೆ, ಚಂದ್ರನಿಗೆ ಮನಸ್ಸು ಅಂತೇಳಿ ಹೇಳಿದ್ರಿಂದಾಗಿ ನಮ್ಗೆ ಏನ್ ಅರ್ಥ ಆಗ್ತದೆ ಅಂತ ಹೇಳಿದ್ರೆ, ಈ ಸೂರ್ಯ ಚಂದ್ರರಿಗೆ ಬಲಿಷ್ಠತ್ವ ಇದ್ರೆ ಉಳಿದ ಗ್ರಹರಿಗೂ ಕೂಡ ಬಲಗಳು ಸಿದ್ಧಿಸ್ತದೆ ಅಂತ ಹೇಳುವಂತ ಮಾತುಗಳನ್ನು ಬೇರೆ ಬೇರೆ ಗ್ರಂಥದಲ್ಲಿ ಹೇಳಿದ್ದಾರೆ. ಅದು ಈ ಮಾತುಗಳಿಂದ ಅರ್ಥ ಆಗ್ತದೆ ನಮ್ಗೆ. ಅದಕ್ಕೆ ಸಂಹಿತ, ಬೃಹತ್ ಸಂಹಿತೆಯಲ್ಲಿ ಒಂದು ಮಾತು ಹೇಳ್ತಾರೆ. ಆತ್ಮ ಸಹೇತಿ ಮನಸ ಮನ ಇಂದ್ರಿಯೇಣ ಸ್ವಾರ್ಥೇನ ಚೇಂದ್ರಿಯಮಿತಿ ಕ್ರಮ ಏಷ ಶೀಘ್ರ, ಅಥವಾ ಕ್ರಮ ಏಷ ಯೋಗ ಅಂತ ಹೇಳ್ತಾರೆ. ಯೋಗೋಯಮೇವ ಮನಸ ಕಿಮಗಮ್ಯಮಸ್ತಿ ಯಸ್ಮಿನ್ ಮನೋವ್ರಜತಿ ತತ್ರ ಗತೋಯಮಾತ್ಮ. ಅಂದ್ರೆ ಆತ್ಮ ಸಹೇತಿ ಮನಸ, ನಮಗೆ ಒಂದು ವಸ್ತುವಿನ ಜ್ಞಾನ ಬರ್ಬೇಕಾಗಿದ್ರೆ ಮನಸ್ಸಿಗೂ ಆತ್ಮನಿಗೂ ಸಂಯೋಗ ಆಗ್ಬೇಕು. ಮನಸ್ಸಿಗೂ ಆತ್ಮನಿಗೂ ಸಂಯೋಗ ಆಗುವುದಕ್ಕಿಂತ ಮುಂಚೆ ಮನ ಇಂದ್ರಿಯೇಣ, ಮನಸ್ಸಿಗೂ ಇಂದ್ರಿಯಕ್ಕೂ ಸಂಯೋಗ ಆಗಿರ್ಬೇಕು. ಮನಸ್ಸುಗಳಿಗೂ ಇಂದ್ರಿಯಕ್ಕೂ ಸಂಯೋಗ ಆಗುವುದಕ್ಕಿಂತ ಮುಂಚೆ ಇಂದ್ರಿಯಕ್ಕೂ ಆ ವಸ್ತುವಿಗೂ ಸಂಯೋಗ ಆಗಿರ್ಬೇಕು. ಇದರಿಂದಾಗಿ ನಮಗೆ ಒಂದು ವಸ್ತುವಿನ ಪರಿಜ್ಞಾನ ಆತ್ಮನಿಗೆ ಬರ್ತದೆ ಅಂತ ಹೇಳುವಂತ ಒಂದು ಕ್ರಮ. ಅಂದ್ರೆ ಉದಾಹರಣೆಗೆ ಹೇಳುದಾದ್ರೆ, ಒಂದು ಟಿವಿಯನ್ನ ಅಥವಾ ಒಂದು ಪೆನ್ ಅನ್ನ ನಮಗೆ, ಅಥವಾ ಈಗ ಪುಸ್ತಕ ಇರ್ತದೆ ನಮ್ಮ ಎದುರುಗಡೆ, ಈ ಪುಸ್ತಕವನ್ನ ನೋಡ್ಬೇಕಾದ್ರೆ ಮೊದಲಿಗೆ ಏನಾಗ್ಬೇಕು, ಕಣ್ಣಿಗೂ ಮತ್ತೆ ಕಣ್ಣು ಇಂದ್ರಿಯ, ಅದರಿಂದಾಗಿ ಕಣ್ಣಿಗೂ ಇಂದ್ರಿಯಕ್ಕೂ ವಸ್ತುವಿಗೂ ಸಂಯೋಗ ಆಗ್ಬೇಕು. ಕಣ್ಣಿಗೂ ಮತ್ತೆ ಕಣ್ಣು ಪುಸ್ತಕದ ಕಡೆ ಹಾಯಿಸಿದ್ರೆ ಮಾತ್ರ ಅಲ್ವಾ ನಮಗೆ ಪುಸ್ತಕದ ಜ್ಞಾನ ಬರುದು. ಅದರಿಂದಾಗಿ ಕಣ್ಣಿಗೂ, ಅಥವಾ ಕಿವಿ ಇಂದ್ರಿಯ, ಯಾವುದೋ ಒಂದು ಶಬ್ದವನ್ನ ಕೇಳ್ತೇವೆ, ಅಥವಾ ನಮಗೆ ಸ್ಪರ್ಶ ಜ್ಞಾನ, ಈಗ ಮೊಬೈಲ್ ಅನ್ನು ಮುಟ್ಟುತ್ತೇವೆ, ಈಗ ಮೊಬೈಲ್ ಅನ್ನು ಮುಟ್ಟಿಕೊಂಡೆ ಪಾಠವನ್ನ ಈಗ ಆನ್ಲೈನ್ ಅಲ್ಲಿ, ಅದರಿಂದಾಗಿ ಆ ಕೈಯಲ್ಲಿ ಮೊಬೈಲ್ ಇರ್ತದೆ, ಆ ಮೊಬೈಲಿಗೂ ನನ್ನ ಕೈಗೂ ಸ್ಪರ್ಶ ಆಗ್ತದೆ ಮೊದಲಿಗೆ, ಆ ನಂತರ ಒಂದು ಸಂಯೋಗ ಆಗ್ತದೆ. ಆ ನಂತರದಲ್ಲಿ ತ್ವಗಿಂದ್ರಿಯಕ್ಕೂ ಮನಸ್ಸಿಗೂ ಸಂಯೋಗ, ಮನಸ್ಸಿಗೂ ಆತ್ಮನಿಗೂ ಸಂಯೋಗದಿಂದಾಗಿ ನಮಗೆ ಒಂದು ವಸ್ತುವಿನ ಜ್ಞಾನ ಬರ್ತದೆ. ಈಗ ಪುಸ್ತಕದ್ದಾದ್ರೆ ಪುಸ್ತಕಕ್ಕೂ ಕಣ್ಣಿಗೂ ಸಂಯೋಗ ಆದ್ಮೇಲೆ ಮೊದಲಿಗೆ ಸಂಯೋಗ ವಸ್ತುವಿಗೂ ಇಂದ್ರಿಯಕ್ಕೂ, ಆಮೇಲೆ ಇಂದ್ರಿಯಕ್ಕೂ ಮನಸ್ಸಿಗೂ, ಕಣ್ಣಿಗೆ ಮತ್ತೆ ಮನಸ್ಸಿಗೆ ಸಂಯೋಗ, ಮನಸ್ಸಿಗೂ ಮತ್ತೆ ಆತ್ಮನಿಗೂ ಸಂಯೋಗ ಆಗುವುದರಿಂದಾಗಿ ನನಗೆ ಪುಸ್ತಕದ ಜ್ಞಾನ ಬರ್ತದೆ. ಅದರಿಂದಾಗಿ ಯಾವುದೇ ಒಂದು ವಸ್ತುವಿನ ಯೋಗೋಯಮೇವ ಮನಸಃ ಕಿಮಗಮ್ಯವಸ್ತಿ, ಈ ರೀತಿಯಲ್ಲಿ ಯೋಗಗಳಿದ್ದಾಗ ನಮಗೆ ಮನಸ್ಸಿಗೆ ಯಾವುದು ಕೂಡ ಅಗಮ್ಯ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಯಾವುದೂ ಇಲ್ಲ. ಯಸ್ಮಿನ್ ಮನೋವ್ರಡತಿ ತತ್ರ ಗತೋಯ ಮತ, ಎಲ್ಲಿ ಮನಸ್ಸು ಹೋಗ್ತದೋ
ಅಲ್ಲಿ ಆತ್ಮ ಹೋಗಿಯೇ ಹೋಗ್ತದೆ. ಆದ್ರಿಂದಾಗಿ ಆತ್ಮ ಮತ್ತೆ ಮನಸ್ಸು ಅಂತ ಹೇಳುವಂತದ್ದು ನಮಗೆ ಬಲಿಷ್ಠ ಅಂತ ಗೊತ್ತಾಗ್ತದೆ. ಆತ್ಮ ಮತ್ತೆ ಮನಸ್ಸಿಲ್ಲದಿದ್ದರೆ ನಮಗೆ ಯಾವುದೂ ಕೂಡ ಇಲ್ಲ. ಇದರಿಂದಾಗಿ ಏನು ಗೊತ್ತಾಗ್ತದೆ ಅಂತ ಹೇಳಿದ್ರೆ ಆ ಅರ್ಕ ಮತ್ತೆ ಇಂದ್ರಿಗೆ ಅವರಿಬ್ಬರ ಬಲವನ್ನು ಎಲ್ಲಾ ಕಡೆಗಳಲ್ಲಿ ನೋಡಬೇಕು ಅಂತ. ಅಂದ್ರೆ ಆತ್ಮಕಾರಕತ್ವ ಸೂರ್ಯನಿಗೆ, ಮನಸ್ಸಿನ ಕಾರಕತ್ವ ಚಂದ್ರನಿಗೆ. ಅದರಿಂದಾಗಿ ನಮಗೆ ಸೂರ್ಯ ಮತ್ತೆ ಚಂದ್ರರು ಒಬ್ಬನ ಜಾತಕದಲ್ಲಿ ಎಷ್ಟು ಬಲಿಷ್ಠರು ಅಂತ ಅಂದ್ರೆ ಅವರ ಬಲ ಅತೀ ಮುಖ್ಯವಾಗಿರ್ತದೆ. ಅವನ ಒಳ್ಳೆಯ ರೀತಿಯ ಕಾರ್ಯ ಸಿದ್ಧಿಗೋಸ್ಕರವಾಗಿ ಅಥವಾ ಒಳ್ಳೆಯ ಜೀವನ ನಡೆಸಲಿಕ್ಕೋಸ್ಕರವಾಗಿ ಅವರಿಬ್ಬರ ಬಲಗಳು ಅತೀ ಮುಖ್ಯ. ಇದನ್ನೇ ಹೇಳ್ತಾರೆ, ಸವಿತಾ ದಶಾಫಲಾನಾಂ ಪಾಚಯಿತ ಚಂದ್ರಮಾಹ ಪ್ರಬೋಧಯಿತ ಆದಿತ್ಯ ಚಂದ್ರ ವಶಗಾಹ ಸರ್ವೇ ತಾರಾಗ್ರಹ ಜ್ಞೇಯ ಅಂತೇಳಿ. ಅಂದ್ರೆ ಒಂದು ದಶಾಫಲ, ನಮಗೆ ಹಿಂದಿನ ಜನ್ಮದ ಫಲಗಳೆಲ್ಲ ಸೂಚನೆ ಮಾಡ್ತಾರೆ. ಅದು ಅವರವರ ದಶಾ ಕಾಲಘಟ್ಟಗಳಲ್ಲಿ ಬರ್ತದೆ. ಸೂರ್ಯ ದಶೆ, ಚಂದ್ರ ದಶೆ, ಕುಜ ದಶೆ ಇತ್ಯಾದಿ ದಶೆಗಳೆಲ್ಲ ಬರ್ತಾ ಇರ್ತದಲ್ಲ ನಮಗೆ. ಅದರಲ್ಲಿ ದಶಾಫಲದ ನಮಗೆ ಪಾಚಯಿತ ಯಾರು ಅಂತ ಹೇಳಿದ್ರೆ, ಅಂದ್ರೆ ಅದನ್ನ ಪಾಕ ಮಾಡುವವ ಯಾರು ಅಂತ ಹೇಳಿದ್ರೆ ಸವಿತಾ. ಅಂದ್ರೆ ದಶಾಫಲಗಳ ಒಂದು ಸೂಚನೆ ಮಾಡ್ತಕ್ಕಂಥ ಗ್ರಹ ಸವಿತ್ರ ಅಂತ ಹೇಳಿದ್ರೆ ಸೂರ್ಯ. ಚಂದ್ರಮಾಹ ಪ್ರಬೋಧಯಿತ, ಆ ದಶಾಫಲಗಳು ನಮಗೆ ಅನುಭವಕ್ಕೆ ತರಿಸುವವ ಯಾರು ಅಂತ ಹೇಳಿದ್ರೆ ಚಂದ್ರಮ, ಅಂದ್ರೆ ಚಂದ್ರಗ್ರಹ. ಅದರಿಂದಾಗಿ ಅವರಿಬ್ಬರ ಒಂದು ವ್ಯವಸ್ಥೆ ಅತಿ ಮುಖ್ಯ. ಆದಿಂದ್ರಾಗಿ ಆದಿತ್ಯ ಚಂದ್ರವಶಗಾಹ ಸರ್ವೇ ತಾರಾಗ್ರಹ ಜ್ಞೇಯ. ಉಳಿದ ತಾರಾಗ್ರಹರು ಅರ್ಥಾತ್ ನಮಗೆ ಜ್ಯೋತಿಷದ ಸೋಪಾನ ಪಾಠದಲ್ಲಿ ಬಂದಿದೆ, ತಾರಾಗ್ರಹರು ಯಾರು, ಪ್ರಕಾಶಕ ಗ್ರಹರು ಯಾರು ಅಂತ. ಪ್ರಕಾಶಕ ಉದ್ಭವ ಪ್ರಥಮೋ ಗ್ರಹಣ ಅಂತೇಳಿ ಮೊದಲ ಎರಡು ಗ್ರಹರು ಪ್ರಕಾಶಕ ಗ್ರಹರು, ಸೂರ್ಯ ಮತ್ತೆ ಚಂದ್ರ. ಉಳಿದ 5 ಗ್ರಹರಿಗೆ ತಾರಾಗ್ರಹರು. ಮತ್ತೆ ರಾಹು ಮತ್ತೆ ಕೇತುಗಳು ಛಾಯಾಗ್ರಹರು. ಮಾಂದಿ ಉಪಗ್ರಹ ಅಂತ, ಮಾಂದಿ, ಇಂದ್ರಕೇತು ಇತ್ಯಾದಿ ಉಪಗ್ರಹರು ಒಂದಷ್ಟು ಜನ ಇದ್ದಾರೆ. ಅಂತೂ ಈಗ ಮಾಂದಿ ಒಬ್ಬ ಸಾಕು ನಮಗೆ. ಹೆಚ್ಚಿನ ಜಾತಕ ನಾವು ಕುಂಡಲಿಯಲ್ಲಿ ಬರೆಯುದು ಮಾಂದಿಯನ್ನು ಮಾತ್ರ. ಆದ್ರಿಂದ ಅಂತೂ ಉಳಿದ ಸರ್ವೇ ತಾರಾಗ್ರಹ ಅಂತ ಹೇಳಿದ್ರೆ, ತಾರಾಗ್ರಹರು ಅಂತ ಹೇಳಿದ್ರೆ ಕುಜ, ಬುಧ, ಗುರು, ಶುಕ್ರ, ಶನಿ ಇವುಗಳು ಇವರಿಗೆಲ್ಲ ಯಾರ ವಶದಿಂದಾಗಿ, ಅವರು ಯಾವ ವಶದಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಆದಿತ್ಯ ಮತ್ತೆ ಚಂದ್ರನ ವಶದಲ್ಲಿರ್ತಾರೆ ಎಂಬುದಾಗಿ ಅರ್ಥ. ಅರ್ಥಾತ್ ಅದನ್ನು ಕೂಡ ಇದರಲ್ಲಿ ಹೇಳ್ತಾರೆ, ಚಂದ್ರಾರ್ಕೋ ಬಲಯುಕ್ತವು ಕುಜಾದಯ ಪ್ರೋಕ್ತವ ಮಾರ್ಗ ಬಲಹೀನ ಶುಭಫಲದಾಹ ತೇ ಸರ್ವೇ ದಶಾಸು ಯೋಗೇಶು ಸಂಚಿತ್ಯಾಹ ಅಂತೇಳಿ. ಅಂದ್ರೆ ಒಬ್ಬನ ಜಾತಕದಲ್ಲಿ ಚಂದ್ರ ಮತ್ತೆ ಸೂರ್ಯನಿಗೆ ಒಳ್ಳೆ ಬಲಿಷ್ಠತ್ವ ಇತ್ತು. ಕುಜಾದಿ ಗ್ರಹರಿಗೆ ನಾವು ಹೇಳಿರ್ತಕ್ಕಂಥ ಮಾರ್ಗದಲ್ಲಿ ಅವರು ಬಲಿಷ್ಠರಾಗಿರ್ಲಿಲ್ಲ. ಆದರೂ ಕೂಡ ಅವರಿಗೆ ಬಲಿಷ್ಠತ್ವ ಇಲ್ಲದಿದ್ರೂ ಕೂಡ ಅವರ ದಶಾಕಾಲಗಳಲ್ಲಿ ಅವರು ಶುಭ ಫಲವನ್ನೇ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಚಂದ್ರಾರ್ಕರು ಬಲಿಷ್ಠರಾಗಿರುವುದರಿಂದಾಗಿ. ಅಂದ್ರೆ ಚಂದ್ರ ಮತ್ತೆ ಸೂರ್ಯ ಒಬ್ಬನ ಜಾತಕದಲ್ಲಿ ಬಲಿಷ್ಠರಾಗಿದ್ರೆ ಈ ಯಾರ ಗ್ರಹ ಅಂದ್ರೆ ತಾರಾಗ್ರಹರ ದಶಾ ಕಾಲಘಟ್ಟದಲ್ಲಿ ಅವರಿಗೆ ಬಲಿಷ್ಠತೆ ಇಲ್ಲದಿದ್ರೂ ಕೂಡ ಅವರ ದಶದಲ್ಲಿ ಒಳ್ಳೆಯ ಫಲಗಳೇ ಸಿಗ್ತದೆ ಎಂಬುದನ್ನ ಮಾತನ್ನ ಹೇಳ್ತಾರೆ. ಅದರಿಂದಾಗಿ ಒಬ್ಬ ಜಾತಕ, ಇದರಿಂದ ಏನ್ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಜಾತಕದಲ್ಲಿ ನಮಗೆ ಚಂದ್ರ ಮತ್ತೆ ಸೂರ್ಯನ ಬಲಿಷ್ಠತ್ವ ಅತಿ ಮುಖ್ಯ ಅಂತೇಳಿ. ಇನ್ನು ಜೀವ ಶಬ್ದದಿಂದ ಜ್ಞಾನ ಶಬ್ದ ಏನು, ಜ್ಞಾನ ಸ್ವರೂಪ ಬುಧನನ್ನು ಕೂಡ ಹೇಳಿದ್ದಾರೆ. ಇಲ್ಲಿ ಬುಧನಿಗೆ ಬೇರೆ ಶಬ್ದವನ್ನ ಹೇಳಿದ್ದಾರೆ, ಜ್ಞಃ ಅಂತೇಳಿ ಹೇಳಿದ್ದಾರೆ. ಆದ್ರಿಂದಾಗಿ ಜ್ಞಃ ಅಂತೇಳಿ ಹೇಳಿದ್ರಿಂದಾಗಿ ಬುಧನಿಗೂ ಕೂಡ ಜ್ಞಾನ ಸ್ವರೂಪತ್ವ, ಜ್ಞಾನ ರೂಪತ್ವ, ಕೇವಲ ಜ್ಞಾನ ಸುಖ ಶುಕ್ರನಿಗೆ ಮತ್ತೆ ಗುರುವಿಗೆ ಮಾತ್ರ ಅಲ್ಲ, ಬುಧನಿಗೂ ಜ್ಞಾನ ಸ್ವರೂಪತ್ವ ಉಂಟು ಅಂತ ಗೊತ್ತಾಗ್ತದೆ. ಹಾಗಿದ್ರೆ ಅದನ್ನು ವಿಭಾಗ ಮಾಡಬೇಕು. ಈ ಗುರು ಗ್ರಹ ನಮಗೆ ಸಾತ್ವಿಕ ಗ್ರಹ, ಶುಕ್ರ ಗ್ರಹ ರಾಜಸ ಗ್ರಹ, ಅದು ಮುಂದಕ್ಕೆ ಬರ್ತದೆ ನಮಗೆ. ಅಂತೂ ಸಾತ್ವಿಕವಾಗಿರ್ತಕ್ಕಂಥ ಅಥವಾ ನಮಗೆ ಈ ವೇದಶಾಸ್ತ್ರಾದಿ ಜ್ಞಾನಗಳನ್ನೆಲ್ಲ, ಆಧ್ಯಾತ್ಮಿಕ ಜ್ಞಾನಗಳನ್ನು ಗುರುವಿನಿಂದಾಗಿ ಚಿಂತನೆ ಮಾಡ್ತೇವೆ. ಸಂಗೀತ ಸಾಹಿತ್ಯಾದಿ ಕಲಾ ವಿಷಯಗಳಲ್ಲಿ ಇರ್ತಕ್ಕಂತಹ ಅಥವಾ ಕ್ರೀಡೆಗಳಲ್ಲಿ ಇರ್ತಕ್ಕಂತಹ ಜ್ಞಾನವನ್ನೆಲ್ಲ ಶುಕ್ರನಿಂದ ಚಿಂತನೆ ಕ್ರೀಡೆ ಅಲ್ಲ, ಸಂಗೀತ ಸಾಹಿತ್ಯ ಇತ್ಯಾದಿ ಜ್ಞಾನಗಳನ್ನೆಲ್ಲ ನಮಗೆ ಶುಕ್ರನಿಂದಾಗಿ. ಕ್ರೀಡೆ ಅಥವಾ ಲೌಕಿಕವಾಗಿರತಕ್ಕಂತಹ ಜ್ಞಾನವನ್ನ ಬುಧನಿಂದಾಗಿ ಚಿಂತನೆ ಮಾಡುವಂತಹ ಕ್ರಮ. ಅದರಿಂದ ಈ 3 ಗ್ರಹರಿಗೂ ಕೂಡ ಜ್ಞಾನಕಾರಕತ್ವ ಇದೆ ಅಂತೇಳಿ ಗೊತ್ತಾಗ್ತದೆ. ಇನ್ನು ಸಿತಶ್ಚ ಮದನ, ಇಲ್ಲಿ ಇನ್ನೊಂದು ಜ್ಞಾನ ಶಬ್ದದಿಂದಾಗಿ ಗುರುವನ್ನ ಹೇಳಿದ್ದಾರೆ. ಜೀವ ಅಂದ್ರೆ ಜೀವ ಅಂತೇಳಿ ಹೇಳಿದ್ದಾರೆ. ಜೀವ ಎಂಬುದಾಗಿ ಹೇಳಿದ್ರಿಂದಾಗಿ ನಮ್ಗೆ ಏನು ಗೊತ್ತಾಗ್ತದೆ ಅಂತ ಹೇಳಿದ್ರೆ
ಗುರುವಿಗೆ ಜೀವಾಧಿಪತ್ಯವೂ ಕೂಡ ಇದೆ ಅಂತ. ಈಗ ಆತ್ಮ ಜೀವ ಅಂತೇಳಿ ಆತ್ಮನೆ, ಅದರಿಂದಾಗಿ ಜೀವ ಎಂಬತಕ್ಕಂಥದ್ದು ಗುರುವಿಗೆ ಅಂದ್ರೆ ಜೀವಾಧಿಪತ್ಯ ಅಂತೇಳಿ ಗುರುವಿಗೂ ಜೀವಾಧಿಪತ್ಯವನ್ನ ಹೇಳ್ಬೋದು. ಗುರು ಬಲಿಷ್ಠನಾಗಿದ್ರೆ ಅವನ ಆತ್ಮ ಸ್ವಲ್ಪ ಬಲಿಷ್ಠನಾಗಿರ್ತಾನೆ, ಅಥವಾ ಜೀವ ಸ್ವರೂಪ ಒಳ್ಳೆ ಇದ್ದಿದ್ದೆ ಅಂತೇಳಿ ತಿಳ್ಕೊಳ್ಬಹುದು. ಉತ್ತಮ ಜೀವ ಸ್ವರೂಪವನದ್ದು ಅಂತೇಳಿ. ಇನ್ನು ಜ್ಞಾನಂ ಸುಖಂಚ ಜೀವ, ಜ್ಞಾನ ಶಬ್ದದಿಂದಾಗಿ ಬುದ್ಧಿಯನ್ನು ಕೂಡ ಹೇಳ್ತಾರೆ. ಯಾಕೆಂತೇಳಿದ್ರೆ ಎಲ್ಲ ಒಬ್ಬ ಪುರುಷನ ನಾವು ಸರಿಯಾಗಿ ಅವನ ಬುದ್ಧಿ ಹೇಗುಂಟು ಅಂತ ಮುಖ್ಯವಾಗಿ ತಿಳ್ಕೊಳ್ತೇನೆ. ಮತ್ತೆ ಸುಖ ಶಬ್ದದಿಂದಾಗಿ ಸುಖ ನಮಗೆ ಧನ ದುಡ್ಡು ಖರ್ಚು ಮಾಡಿದ್ರೆ ಮಾತ್ರ ಸುಖ ಸಿಗುವುದಾದ್ರಿಂದಾಗಿ ಸುಖ ಶಬ್ದದಿಂದಾಗಿ ದುಡ್ಡನ್ನು ಕೂಡ ಇಟ್ಕೊಳ್ಳಿಕ್ಕೆ ಬರ್ತದೆ. ಅದರಿಂದಾಗಿ ಈ ಸುಖ ಅಂತೇಳಿ ಹೇಳಿದ್ರೆ ನಮಗೆ ಅತ್ಯಂತ ಸುಖ ಜೀವನದಲ್ಲಿ ಯಾವುದು ಅಂತೇಳಿ ಹೇಳಿದ್ರೆ ಪುತ್ರ ಜನ್ಮ ವಿಪತ್ತಿಭ್ಯಾಂ ನಪರಂ ಸುಖ ದುಃಖಯೋಹೋ. ಪುತ್ರ ಜನ್ಮ, ಮಕ್ಕಳು ಹುಟ್ಟಿದಾಗ ಆಗುವಂತಹ ಸುಖ ಬೇರೆ ಯಾವುದರಿಂದಲೂ ಸಿಗುವುದಿಲ್ಲ. ಪುತ್ರ ವಿಪತ್ತಿಭ್ಯಾಂ, ಮಕ್ಕಳಿಗೆ ಏನಾದರೂ ತೊಂದರೆ ಆಗುವ ದುಃಖ ಬೇರೆ, ಅಂದ್ರೆ ಪುತ್ರ ಶೋಕ ನಿರಂತರ ಅಂತ ಹೇಳ್ತಾರೆ. ಅದರಿಂದಾಗಿ ಪುತ್ರ ಗೊತ್ತಾಗ್ತದೆ. ಒಂದು ಕೇವಲ ಒಂದು ಶಬ್ದದಿಂದಾಗಿ ವಿಷಯಗಳನ್ನ ಮುಂದಕ್ಕೆ ಹೇಳ್ತಾ ಹೇಳ್ತಾರೆ. ಗುರುವಿಗೆ ಅಂತ ಹೇಳ್ತಾರೆ. ಇಷ್ಟೇ ಶಬ್ದದಿಂದಾಗಿ ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಹೇಳಿದ್ದಾರೆ ಸ್ವಲ್ಪ ಸ್ವಲ್ಪ ಜ್ಞಾನ ಸುಖಿ ಅಂತ ಹೇಳ್ಬೋದು. ಕಟ್ ಕಟ್ ಆಗ್ತಾ ಇದೆ. ಕೇಳಿಸ್ತಾನೆ ಇಲ್ಲ. ವಾಯ್ಸ್ ಕಟ್. ಅವ್ರಿಗೆ ಫೋನ್ ಬಂದಿದೆ ಕಾಣುತ್ತೆ. ಕಾಲ್ ಬಂದಿರ್ಬೇಕು ಬೇರೆ ಯಾವ್ದು. ಕೇಳಿಸ್ತಾ ಉಂಟಾ ನನ್ನ ಮಾತು? ಸ್ವಲ್ಪ ಬ್ರೇಕ್ ಆಗ್ತಾ ಇದೆ. ಈಗ ಕೇಳಿಸ್ತಾ ಉಂಟು. ಸರಿ 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 ಸರಿ. ಅದು ಕಾಲ್ ಬಂದಿದ್ದಲ್ಲ, ನಾನು ಮಾತಾಡ್ತಾ ಇದ್ದೆ. ಆದ್ರೆ ಅದು ಮ್ಯೂಟ್, ಒಂದ್ಸಲ ಹೊರಗಡೆಗೆ ಬಂದಾಗ ಮ್ಯೂಟ್ ಆಗಿರುತ್ತೆ. ಅದರಿಂದಾಗಿ ಅದೇ ಇರ್ಬೋದು. ಹೌದು. ಸರಿ. ಇವತ್ತಿನ ಪಾಠ ಶ್ರೀಕೃಷ್ಣ ಅರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತಃ ಶಶಭೃತೋ ವರ್ತ್ಮಾಪನುರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚೇಡತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯಸ್ಥಿತಿ ವಿಭುಶ್ಚ ಅನೇಕಧಾ ಯಶ್ರುತೋ ವಾಚಂ ನ ಸದುಹಾತನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಜೀವೋಜ್ಞಾನ ಸುಖಿ ಅಲ್ಲಿಂದ ಮತ್ತೆ ನಾಳೆ ಪಾಠ ಮುಂದುವರಿಸ್ತೇನೆ. ಆಯ್ತಾ? ಏನಾದ್ರೂ ಸಂಶಯ ಇದ್ರೆ ಕೇಳಬಹುದು.